2002ರ ವೆರಿಫಿಕೇಷನ್ ಮಾಡ್ತಾ ಇರಬೇಕಾದ್ರೆ 2005ಕ್ಕೆ ಕಂಪೇರ್ ಮಾಡಬೇಕಾದ್ರೆ 2002ಕ್ಕೆ ಅದರಲ್ಲಿ ಇರುವಂಥ ಯಾವ ವೋಟರ್ ಲಿಸ್ಟ್ ಇದ್ದಾವೆ ಅದರ ಮುಂದೆ ಭಾರತದ ಭಾಗವಾಗಿ ಅದಾದರೆ ಎಂಟ್ರಿ ಆಗಿದ್ದರೆ ಅಪ್ಪ ಅಮ್ಮ ಇಲ್ಲ ಅಜ್ಜ ಅಜ್ಜಿ ಇವ್ರು ಮಾತ್ರ ರಿಲೇಷನ್ ಅಂತ ಕನ್ಸಿಡರ್ ಆಗಬೇಕಂತ ಸ್ಟೇಟ್ಮೆಂಟ್ ಡಿ ಸಿಗಳು ಕೊಟ್ಟಿದ್ದಾರೆ ಅನೇಕ ಕಡೆ. ಸಂಬಂಧಿಕರು ಆಗ್ಬೋದು ಅಂತ. ಸಂಬಂಧಿಕರು ಆಗ್ಬೋದು ಅರ್ಥ ಏನು? ಉದಾಹರಣೆಗೆ 10 ಜನ ಒಂದೇ ಹೆಸರಿನವ್ರು ಇರ್ಬೋದು, ಒಂದೇ ಸರ್ನೇಮ್ದವ್ರು ಇರ್ಬೋದು, ಒಂದೇ ಇನಿಷಿಯಲ್ದು ಇರ್ಬೋದು, ಅದೆಲ್ಲ ಆಗತ್ತಾ? ಅಥವಾ 10 ಜನ ಮುಲ್ಲಾ ಅಂತಿರ್ಬೋದು, ನದಾಫ್ ಅಂತಿರ್ಬೋದು, ಅದಾಗತ್ತಾ? ಈ ರೀತಿಯಾಗಿ ಮೋಸದಿಂದ ಈ ಪ್ರಕ್ರಿಯೆಯನ್ನು ಮುಂದುವರಿಸಲಿಕ್ಕೆ ಕೊಡಬಾರ್ದು. ಇದು ದೇಶದ ಸುಭದ್ರತೆಯ ಪ್ರಶ್ನೆ ಕೂಡ. ಇಟ್ ಈಸ್ ದಿ ಕ್ವಶನ್ ಆಫ್ ದಿ ಸೆಕ್ಯೂರಿಟಿ. ನಮ್ಮ ದೇಶ ಅದಕ್ಕಾಗಿಯೇ ಬೇಕಂತಲೇ ಸನ್ಮಾನ್ಯ ಮುಖ್ಯಮಂತ್ರಿ ನಮ್ಮ ಶಿವಕುಮಾರ್ ಅವರು ಬೇಕಂತಲೇ ಯಾರ್ದು SIRದಲ್ಲಿ ತೆಗೆದು ಹಾಕ್ತಾರೆ ಅವರಿಗೆ ಗ್ಯಾರಂಟಿ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಇದ್ರ ಉದ್ದೇಶ ಏನು ನಿಮ್ಮದು? ಈ ಕಾಲದಲ್ಲಿ ಯಾಕೆ ಅನೌನ್ಸ್ಮೆಂಟ್ ಮಾಡಿದ್ದೀರಿ ನೀವು? ಇದರ ಉದ್ದೇಶ ಹೆದರಿಸಿ ಜನರನ್ನು ಹಿಂಡುಗಟ್ಟಲೆ ಕುರು ಹಿಂಡುಗಟ್ಟಲೆ ತೆಗೆದುಕೊಂಡು ಹೋಗಿ ಎನ್ಯುಮರೇಷನ್ ಮಾಡುವಂಥ ಒಂದು ಪ್ರಯತ್ನವನ್ನು ಅಕ್ರಮದಲ್ಲಿ ಇವರು ತೊಡಗಿದ್ದಾರೆ. ಹಾಗಾಗಿ ಇದರ ಜೊತೆಗೆ BBMPಯ ಏರಿಯಾದಲ್ಲಿ ಕೆಲವು ಆಯ್ದ ವಾರ್ಡುಗಳಲ್ಲಿ, ಆಯ್ದ ಬೂತುಗಳಲ್ಲಿ ಇವರು ಪ್ರತ್ಯೇಕವಾದಂಥ SIR ಮಾಡ್ತಾ ಇದ್ದಾರೆ. ಕಾನ್ಸ್ಟಿಟ್ಯೂಷನಲ್ಲಿ ಇವರಿಗೆ ಅಧಿಕಾರವೇ ಇಲ್ಲ. ಒಟ್ಟಾರೆ ಈ ಒಂದು ಸಂಪೂರ್ಣ ವ್ಯವಸ್ಥೆಯನ್ನು, ಪ್ರೊಸೆಸ್ಸನ್ನು ಬುಡಮೇಲೆ ಮಾಡುವಂಥ ಒಂದು ಬಹುದೊಡ್ಡ ಷಡ್ಯಂತ್ರವನ್ನು DK ಶಿವಕುಮಾರ್ ಅವರು ಮತ್ತು ಕಾಂಗ್ರೆಸ್ ಪಾರ್ಟಿ ನಡೆಸಿದೆ. ನಾನು ನಿನ್ನೆನೂ ಹೇಳಿದ್ದೇನೆ, ಅದಕ್ಕೊಬ್ಬ ಮಹಾಪುರುಷರು ಕೇಳಿದ್ದಾರೆ ಮಂತ್ರಿಯರವರು, ಚುನಾವಣಾ ಆಯೋಗ ಕತ್ತೆ ಕಾಯ್ತಾ ಇದೆ ಅಂಥೇಳಿ. ಚುನಾವಣಾ ಆಯೋಗ ಕತ್ತೆ ಕಾಯ್ತಾ ಇಲ್ಲ, ಕತ್ತೆ ಕಾಯಲಿಕ್ಕಿರಲಾರ್ದ ಯೋಗ್ಯತೆ ಇರಲಾರ್ದಂಥ ಸರ್ಕಾರ ಮತ್ತು ಕಾಂಗ್ರೆಸ್ ಪಾರ್ಟಿ ಇದನ್ನು ಬುಡಮೇಲೆ ಮಾಡುವಂಥ ಷಡ್ಯಂತ್ರವನ್ನು ಮಾಡ್ತಾಯಿದೆ. ನಾವು ಎಲ್ಲ ವಿವರಗಳನ್ನು ನಾನು, ಕುಮಾರಸ್ವಾಮಿಯವರು ಮತ್ತು ಚಲವಾದಿ ನಾರಾಯಣ ಸ್ವಾಮಿಯವರು, ಶೋಭಾ ಅವರು, ಕಾರಜೋಳ ಅವರು ಎಲ್ಲರೂ ಸಂಪೂರ್ಣವಾದ ವಿವರವನ್ನು ಕೊಟ್ಟಿದ್ದೇವೆ. ಎಲ್ಲರೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಂದು ಸಂಗತಿ, ಅವರು ಭಾಳ ಸಮಾಧಾನವಾಗಿ ಎಲ್ಲವೂ ಕೇಳ್ಕೊಂಡಿದ್ದಾರೆ, ನಮಗೆ ಭರವಸೆ ಕೊಟ್ಟಿದ್ದಾರೆ, ಇದ್ರ ಮೇಲೆ ಆ್ಯಕ್ಷನ್ ನಾನು ಮಾಡ್ತೀನಿ ಅಂತ, ಮತ್ತು ರೀಎನ್ಯುಮರೇಷನ್ ಮಾಡಬೇಕು ಅನ್ನುವಂಥ ಸ್ಪಷ್ಟ ಆಗ್ರಹವನ್ನು ನಾವು ಮಾಡಿದ್ದೇವೆ. ಅದಕ್ಕೆ ಅವರು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಾಂದರೆ ನಾನು, ಕುಮಾರಸ್ವಾಮಿಯವರು, ಇನ್ನು ಕೆಲವು ಪ್ರಮುಖರು ನಾಳೆ ನಾವು ಚೀಫ್ ಎಲೆಕ್ಷನ್ ಕಮಿಷನರ್ನು ಆ್ಯಕ್ಷನ್ ಆಗಲಿಲ್ಲ ಅಂದರೆ ಭೇಟಿ ಮಾಡ್ತೇವೆ ಡೆಲ್ಲಿಯಲ್ಲಿ. Sir, are you demanding for the change the Karnataka Chief Election Commissioner? No, we are not making any allegation about at present against the present Chief Election CEO of the Election Commissioner, and we are not demanding that. We are only urging him to take a proper action, and re-enumeration should be done wherever such things have, such illegal, immoral things have happened. Sir, ಮುಂದಿನ ಕ್ರಮ ಏನಾಗುತ್ತೆ? We are meeting. ನಾವೆಲ್ಲ ಸಂಪೂರ್ಣ ನಿಮಗೆ ಕಾಪಿಯನ್ನು ನಾವು ನಿಮ್ಗೆ ಕೊಡ್ತೇವೆ. ನಾವು ಸಜೆಷನ್ ಕೊಟ್ಟಿರುವಂಥದ್ದು ಒಂದು ಆ್ಯಕ್ಷನ್ ಆಗಬೇಕು, ಎರಡನೇದ್ದು ರೀವೆರಿಫಿಕೇಷನ್, ರೀಎನ್ಯುಮರೇಷನ್ ಆಗಬೇಕು. 2 ಡಿಮಾಂಡನ್ನು ನಾವು ಕೊಟ್ಟಿದ್ದೇವೆ. ಆಶಾ ಕಾರ್ಯಕರ್ತರು ಮತ್ತು ಅಧಿಕಾರಿಗಳ ಮೇಲೆ ಕೆಲವು ಶಾಸಕರು ಕೂಡ ಫೋನ್ ಮಾಡಿ ಬೆದರಿಕೆ ಆಗ್ತಕ್ಕಂಥದ್ದು, ಅವ್ರ ಮೇಲೆ ಒತ್ತಡ ಆಗ್ತಕ್ಕಂಥ ಪ್ರಯತ್ನ. ಇದು ಯಾವುದೇ ಒತ್ತಡ ಆಗಬಾರದು ಅನ್ನುವ ಕಾರಣಕ್ಕಾಗಿಯೇ ನಾವು ಚೀಫ್ ಎಲೆಕ್ಷನ್ CEO ಅವರಿಗೆ ಹೇಳಿದ್ದೇವೆ, ಇಲೆಕ್ಷನ್ ಕಮಿಷನರ್ CEO ಅವರಿಗೆ ಹೇಳಿದ್ದೇವೆ, ನೀವು ಇಂಡಿಪೆಂಡೆಂಟ್ ಅಧಿಕಾರಿಗಳನ್ನು ನೇಮಿಸಿ ಆ್ಯಕ್ಷನ್ ತೆಗೆದುಕೊಂಡ್ರೆ, ಆ್ಯಕ್ಷನ್ ತೆಗೆದುಕೊಂಡ್ರೆ ಕೆಳಮಟ್ಟದ ಯಾವುದೇ ಅಧಿಕಾರಿಗಳು ಇವರ ಮಾತನ್ನು ಮಾನ್ಯ ಮಾಡೋದಿಲ್ಲ. ಸರ್, ಈಗ SIR ಪ್ರಕ್ರಿಯೆಯಲ್ಲಿ ಏನೇ ಮಾಡೋದು, ಆಮೇಲೆ ಸ್ಕ್ರೂಟಿನಿ ಟೈಮ್ನಲ್ಲಿ ಅದು ಪತ್ತೆ ಆಗುತ್ತಾ ಇಲ್ವಾ? ಏನು ಹೇಳಿದ್ರು? ಯಾವುದು ಸ್ಕ್ರೂಟಿನಿಯಲ್ಲಿ ಈಗ ನೀವು ಒಂದೇ ಸರ್ನೇಮ್ನವ್ರು 4 ಜನ ಹೆಸರು ಕೊಟ್ಟು ನಿಮ್ಮ ಅಜ್ಜ ಅಜ್ಜಿ ಬಿಟ್ಟು ಬೇರೆದವ್ರನ್ನ ಕೊಟ್ಟರೆ ಮತ್ತು ಒಂದೇ ಕಡೆ ಕೂತು ಮಾಡ್ತಾ ಇದ್ದಾರೆ, ನಿಮ್ಮ ಮನೆಯಲ್ಲಿ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಯಾರೋ ಸತ್ತೋಗಿದ್ದರು, ನೀವು ತುಂಬಿ ಯಾರೋ ಒಬ್ಬರು ಸಹಿ ಮಾಡಿಕೊಟ್ರೆ ಗೊತ್ತಾಗಲ್ಲ. ಅದು ವೆರಿ ಪರ್ಪಸ್ ಆಫ್ ಗೋಯಿಂಗ್ ಟು ಡೋರ್ ಸರ್ವೆ ಈಸ್ ಅಲ್ಲಿನ ಪರಿಸ್ಥಿತಿ ತಿಳ್ಕೊಳ್ಳೋದು. BLA 2 ಯಾಕೆ ಇರಬೇಕು? ಯಾರಾದರೂ ಸುಳ್ಳು ಹೇಳಿದರೆ ಇಲ್ಲ ಇವರು ಸತ್ತೋಗಿದ್ದಾರೆ, ಇವರು ಶಿಫ್ಟ್ ಆಗಿದ್ದಾರೆ, ಇದನ್ನು ಹೇಳೋದಕ್ಕೇ ಮಾಡೋದಲ್ಲ ಈ ವ್ಯವಸ್ಥೆ. ಅವರು ಒಂದು ಕಡೆ ಕೂತ್ಕೊಂಡ್ರೆ ಹೆಂಗೆ ಮಾಡೋಕ್ಕಾಗತ್ತೆ? ಎಲ್ಲಿ BLO ಬಂದು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಮಸೀದಿಯಲ್ಲಿ ಕೂತ್ರೆ, ದರ್ಗಾದಲ್ಲಿ ಕೂತ್ಕೊಂಡ್ರೆ ಅವ್ನು ಬಾಂಗ್ಲಾದೇಶದಿಂದ ಬಂದಾನೆ, ಎಲ್ಲಿ ಬಂದಿದ್ದಾನೆ ಹೆಂಗೆ ಗೊತ್ತಾಗತ್ತೆ ಇದು? सर, क्या आपको लगता है कि CM DK शिवकुमार जो बयान दिए थे कि अगर आप एनुमरेशन नहीं करेंगे तो वोट कट होगा, दैट इज ए कॉन्स्पिरेसी. ये बहुत बड़ा कॉन्स्पिरेसी है, ये षड्यंत्र है. तो लोगों को डराने के लिए इस बात को उन्होंने कहा है. ये तो इसी समय कहा है. क्यों कहा है? हमने इलेक्शन कमीशन ने कहीं नहीं कहा है कि अगर SIR में आपका वोट
डिलीट होता है तो आपका राशन काटेंगे, ऐसे कभी किसी प्रदेश में भी नहीं कहा है। इधर सिर्फ सीएम का है। सीएम का उद्देश्य क्या है? सीएम का उद्देश्य एक ही है कि इसको डिरेल करना, इसको डिफ्यूज करना, इसको पूरा षड्यंत्र करके इसको खत्म करना। क्योंकि उन्होंने वेस्ट बंगाल का एक आदेश कॉपी भी दिखाया कि जो जिसका नाम कट हुआ है उनको राज्य सरकार से ना ना, नहीं राज्य सरकार पहले, ये राज्य सरकार केंद्र सरकार से या और किसी कॉन्स्टिट्यूशनल बॉडी से ऐसा कुछ आदेश नहीं है। लेकिन जब एसआईआर शुरू हुआ तब ये बात कहने का मतलब क्या है? ಸರ್ ಎಷ್ಟು ದಿನ ಬೇಕು ಅಂತ ಹೇಳಿದ್ರೆ ಈ ಪ್ರಕ್ರಿಯೆ ಆಗಿರೋ हमने तुरंत करने, ನಾವು ಇಮಿಡಿಯೇಟ್ ಮಾಡ್ಲಿಕ್ಕೆ ಹೇಳಿದೆ। केंद्र चुनाव आयोग है वो केंद्र सरकार की कठपुतली जैसे काम कर रहा है। नहीं, ये तो पहले से जो जब अपने अपने सरकार थे, कांग्रेस पार्टी के सरकार थे, कैसे ऐसे चुनाव आयोग का, चुनाव कमिश्नर का अपॉइंटमेंट होता था, ये सब जानते हैं। ये तो सिर्फ प्राइम मिनिस्टर अपने एक सिग्नेचर से कराते थे। एक ही उदाहरण दूँ तो नवीन चावला के बारे में क्या हुआ था? शाह कमीशन ने क्या बोला था? ही इज नॉट टू फिट एनी एग्जीक्यूटिव पोस्ट, दैट वाज द recommendation of Shah Commission. In spite of that, he was made the Chief Election Commissioner. And these people are talking all such things, utter nonsense things. And when body is constituted, and Supreme Court has also monitored this, you should understand that.